ನಾರಾಯಣಾನಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಪೂರ್ಣ ಪ್ರಜ್ಞೆ ರಸಗಂಗೆ ಚೇತೋಹರಿ ಭೌಮಯಾರಿ ಆನಂದಲಾರಿ ಪಾಪವಿದೂರಿ ಮನೋಹರಿ ಗೌರಿ ಪ್ರತಿಭಾ ತೇಜಸ್ವಿನಿ ನಿತ್ಯನೂತಿನಿ ಸನಾತಿನಿ ಕಾತ್ಯಾಯಿನಿ ನವರೋತ್ಸಾರಿಣಿ ನಿರ್ಮಲೆ ಕಠೋರ ಕೋಮಲೆ ಶಸ್ಯಚಾಮಲೆ ಗೌರಿ ಚಂದ್ರಲ ಪರಮೇಶ್ವರಿ ಅಂಬಾ ಜಗಜ್ಜನನಿ ಲೋಕಮಾತೆ ಇಷ್ಟಾರ್ಥದಾಯಕಿ ಸರ್ವೇಶ್ವರಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಉಮೆ ಹೈಮಾವತಿ ಗಾಯತ್ರಿ ಕಾಳಿ ಕಳಾಳಿ ಕಾತ್ಯಾಯಿನಿ ರುಂಡಮಾಲಿನಿ ಹನಕೋದಂಡ ಪಂಡಿತೆ ಚಂಡಮುಂಡ ಸಂಹಾರಿಣಿ ಬದುಕೈಟವ ರಾಶಿನಿ ಅನಂತೆ ಅಚ್ಯುತೆ ಆರ್ಯೆ ಭವಾನಿ ಭದ್ರಕಾಳಿ ವಾಕ್ಷುರಾಂಗಿ ಆಸ್ತತ್ರಾಣ ಪಾರಾಯಣಿ ಶಂಕರಾರ್ಧಚಾರಿಣಿ ನಮೋ ನಮಃ. ಅಮ್ಮ ನಿನ್ನ ದಿವ್ಯ ಮಂಗಳ ಮನೋಹರವಾದಂತಹ ಮೂರ್ತಿಯನ್ನು ಕಂಡಿನಪ್ಪ. ಕಾಮಕ್ರೋಧ ತಥಾಲೋಭ ತಥಾದೇ ತತ್ರಯಂ ತ್ರಿವಿಧಂ ನರಕಚ್ಛದ ಹರಿ ಷಟ್ವಿಕಾರವನ್ನು ತ್ಯಜಿಸಿದವರಿಗೂ ಪಾಲತ್ರಿಪುಂಡ್ರ ರಂಜಿತರಿಗೂ ಜಟಾವಲ್ಕಲ ಮಂಡಿತರಿಗೂ ಸರ್ವಾಂಗ ಕೋಪೋ ದೀಪಿತರಿಗೂ ಅವ್ಯಕ್ತರಂತೆ ಅಗೋಚರಳಂತೆ ಅಮ್ಮ ನೀನು ಈ ಬಡ ಭಕ್ತನ ಭಕ್ತಿಗೆ ಮೆಚ್ಚಿ ಒಲಿದೆಯ ಅಮ್ಮ. ಅಮ್ಮ ಕಣ್ಣುಗಳು ಎರಡಾಯ್ತಲ್ಲ, ನಾಲಿಗೆ ಒಂದಾಯ್ತಲ್ಲ ನಿನ್ನನ್ನು ನೋಡಲು ಹಾಡಲು ಅಮ್ಮ. ಅಮ್ಮ ಕಲಿಯುಗದ ಕಲ್ಪದಲ್ಲಿ ಕಾರ್ಮಿಕ ದೈವವಾಗಿರುವಂತ ಮಹಾಶಕ್ತಿ ಮಂತ್ರ ದೇವತೆಯನ್ನು ಕಂಡಿರುವಂತ ಮಹಾಭಾಗ್ಯವಂತನಮ್ಮ ನಾನು. ಅಮ್ಮ ಸಮಾಧಾನವಾಯಿತಮ್ಮ, ಸಂತೋಷವಾಯಿತಮ್ಮ. ಯಾರ ರೂಪದಲ್ಲಿ ಬಂದದ್ದು? ರಂಗನ ರೂಪದಿಂದ ಬಂದಿತ್ತು. ಅಪರಾಧವಾಗಿತ್ತಮ್ಮ, ಅಪರಾಧವಾಯಿತಮ್ಮ. ರಂಗನ್ಯಾರು ಅನ್ನುವುದನ್ನು ಅರ್ಥವಿಸಿಕೊಳ್ಳಲು ಅಸಾಧ್ಯನಾಗಿ ನನ್ನ ಸೇವಕನಾಗಿ ಇರಿಸಿಕೊಂಡಲ್ಲಮ್ಮ. ಅಂದೇ ನೀನು ಮಂತ್ರ ದೇವತೆ ಅಂತ ಒಂದು ಮಾತು ನನ್ನಲ್ಲಿ ಹೇಳ್ತಾ ಇದ್ದಿದ್ರೆ ಅಮ್ಮ ಚಿನ್ನದ ಪಲ್ಲಕ್ಕಿಯಲ್ಲಿ ಹೊತ್ತು ರನ್ನದ ಗುಡಿಯನ್ನು ನಿರ್ಮಿಸಿ ಅಹೋರಾತ್ರಿಯಿಂದ ಸೇವೆ ಮಾಡ್ತಾ ಇದ್ದಲ್ಲಮ್ಮ. ಯಾಕಮ್ಮ ಯಾಕಮ್ಮ ಹೇಗೆ ಮಾಡಿದೆ? ಮಗನೇ ಚಕ್ರಸೇನ, ಧರೆಯ ಧರ್ಮವನ್ನು ಉಳಿಸುವುದಕ್ಕಾಗಿ ಬಂದವ ನಾನು. ಧರ್ಮ ಎಲ್ಲಿದೆಯೋ ಅಲ್ಲಿ ನೆಲೆಯಾಗಬೇಕೆಂಬುದಾಗಿ ಮನ ಮಾಡಿದವ ನಾನು. ಧರ್ಮವನ್ನು ಹುಡುಕುತ್ತಾ ಬಂದಾಗ ನಿನ್ನ ಅಂದ್ರೆ ಈ ಚಂದ್ರಪುರದಲ್ಲಿ ನೀನು ಧರ್ಮವಂತ ಎಂಬುದಾಗಿ ಗೊತ್ತಾಯಿತು. ಯಥ ರಾಜ ತಥ ಪ್ರಜಾ. ರಾಜನು ಧರ್ಮವಂತ ನಿಷ್ಠಾವಂತ ಆದ್ರೆ ಸಾಕಾಗ್ಲಿಕ್ಕಿಲ್ಲ, ಅವನ ಪುರದಲ್ಲಿರುವಂತಹ ಪ್ರಜೆಗಳು ಕೂಡ ಧರ್ಮವಂತರು ನಿಷ್ಠಾವಂತರಾಗಿರಬೇಕು. ಯಾಕೆ? ನಾನು ಸತ್ಯ ದೇವತೆ, ನಾನು ನೆಲೆ ಆಗಬೇಕಂತಾರೆ ಎಲ್ಲರೂ ಧರ್ಮದಿಂದ ನಡೆದುಕೊಳ್ಳಬೇಕು. ಅದಕ್ಕಾಗಿ ಪರೀಕ್ಷೆ ಮಾಡೋದಕ್ಕಾಗಿ ಆರೋಪವನ್ನು ತಾಯಿ ಬಂದ ಮಗನೇ. ಅಮ್ಮ ನಮ್ಮ ನಾಡಿನ ಜನತೆಯೆಲ್ಲ ಬಂಗಾರದಂತ ಮನಸ್ಥಿತಿ ಉಳ್ಳವರಮ್ಮ. ದೈವ ದೇವರು ಅಂದ್ರೆ ಅಪಾರವಾದಂತ ನಂಬಿಕೆ ಇರಿಸಿದವರಮ್ಮ. ಅಮ್ಮ ನೀನು ಕೈಗೊಂಡಂತ ಪರೀಕ್ಷೆಯಲ್ಲಿ ನಾವು ತೇರ್ಗಡೆ ಹೊಂದಿದ್ದೇವೇನಮ್ಮ.